ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹೋದ ತರಗತಿಯಲ್ಲಿ ಲೋಹಗಳು ಮತ್ತು ಅಲೋಹಗಳು ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಕೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಈಗಾಗ್ಲೇ ನೀವು ಕಂಡುಕೊಂಡಿರಬಹುದು. ನೀವು ಆ ಪರೀಕ್ಷೆಯನ್ನ ತೆಗೆದುಕೊಂಡು ಬಹಳ ಸರಳವಾದಂತಹ ಪ್ರಶ್ನೆಗಳಾಗಿದ್ವು ಅಲ್ವಾ? ಅಂದ್ರೆ ಆ ಪ್ರಶ್ನೆಗಳಲ್ಲೇ ಮ್ಯಾಕ್ಸಿಮಮ್ ಆ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಿಮ್ಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದೀವಿ. ಸದ್ಯಕ್ಕೆ ಆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳಿಗೆ ಉತ್ತರವನ್ನ ನಾವು ನೋಡೋಣ. ಮೊದಲನೇ ಪಾಠ ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಹೀಗಿದೆ ವಿತ್ ಸರಿಯಾದಂತಹ ಉತ್ತರ. ಸಾಮಾನ್ಯವಾಗಿ ಲೋಹಗಳು ಈ ಕೆಳಗಿನ ಗುಣಗಳನ್ನ ಹೊಂದಿರುತ್ತದೆ. ಆಪ್ಷನ್ ಎ ಕೃತ್ಯ, ಆಪ್ಷನ್ ಬಿ ತನ್ಯ, ಆಪ್ಷನ್ ಸಿ ಹೊಳಪು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಇದರಲ್ಲಿ ನಿಮ್ಗೆ ಲೋಹಗಳಲ್ಲಿ ಇರುವಂತಹ ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಗಳ ಒಂದು ವಿವರಣೆಯನ್ನ ಕೊಡಲಾಗಿದೆ. ಕುಟ್ಯ ಕುಟ್ಟಿ ಅದನ್ನ ನಾವು ಶೀಟ್ ತರ ಮಾಡ್ತಾ ಹೋಗಬಹುದು. ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ. ತನ್ಯ ತಂತಿಗಳ ರೂಪದಲ್ಲಿ ನಾವು ಲೋಹಗಳನ್ನ ನೋಡ್ಬೋದು, ಡಕ್ಟಲಿಟಿ ಅಂತ ಕರಿತೀವಿ. ಹೊಳಪು ಅಂದ್ರೆ ಲೋಹಗಳು, ಈಗ ಲೋಹದ ಪಾತ್ರೆ, ಲೋಹಿಯ ಪಾತ್ರೆಗಳು ನಮ್ಮ ಮನೇಲಿದ್ದಾಗ ಅವುಗಳು ಪಳಪಳ ಅಂತ ಹೊಳೆಯುತ್ತೆ. ಸಾಮಾನ್ಯವಾಗಿ ತಾಮ್ರದ ಪಾತ್ರೆಗಳನ್ನ ನಾವು ಪೂಜೆ ಪುನಸ್ಕಾರಗಳಿಗೆ ಬಳಸ್ತೀವಿ, ಅವುಗಳು ಹೊಳಿತಾ ಇರುತ್ತೆ ಅಲ್ವಾ? ಬೆಳ್ಳಿ, ಚಿನ್ನ ಇವೆಲ್ಲ ಹೊಳಿತಾ ಇರುತ್ತೆ, ಆದ್ರಿಂದ ಶೈನ್ ಅಥವಾ ಹೊಳಪು ಹೊಂದಿರುತ್ತೆ. ಇವು ಲೋಹದ ಗುಣಗಳು. ತಿಳಿತಾ? ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ರಾ? ಈಗ ಮುಂದಿನ ಪ್ರಶ್ನೆ. ಲೋಹಗಳನ್ನ ದಹಿಸಿದಾಗ ಆಕ್ಸಿಜನ್ ಒಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ಗಳನ್ನ ಕೊಡುತ್ತದೆ. ಲೋಹೀಯ ಆಕ್ಸೈಡ್ಗಳನ್ನ ಕೊಡುತ್ತದೆ. ಇವು ಯಾವ ಸ್ವಭಾವವನ್ನ ಹೊಂದಿದೆ? ಲೋಹಗಳು ಆಕ್ಸಿಜನ್ ಅಥವಾ ಆಮ್ಲಜನಕದೊಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ಗಳಾಗುತ್ತೆ. ಇವು ಆಮ್ಲೀಯ ಗುಣ ಅಂದ್ರೆ ಅಸಿಡಿಕ್ ಆಗಿದ್ಯಾ, ಪ್ರತ್ಯಾಮ್ಲೀಯ ನಾನ್ ಅಸಿಡಿಕ್ ಆಗಿದ್ಯಾ, ಕ್ಷಾರ್ಯ ಆಲ್ಕಲೈ ಆಗಿದ, ಮೇಲಿನ ಯಾವುದು ಅಲ್ಲ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಪ್ರತ್ಯಾಮ್ಲೀಯವಾದಂತಹ ಗುಣಗಳನ್ನ ಅದು ಹೊಂದಿರುತ್ತದೆ. ತಿಳಿತಾ? ಮೂರನೇ ಪ್ರಶ್ನೆ. ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ಯಾವ ಅನಿಲವನ್ನ ಉತ್ಪತ್ತಿ ಮಾಡುತ್ತೆ? ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ಯಾವ ಅನಿಲವನ್ನ ಉತ್ಪತ್ತಿ ಮಾಡುತ್ತದೆ? ಅದಕ್ಕೆ ಸರಿಯಾದಂತಹ ಉತ್ತರ ಹೈಡ್ರೋಜನ್. ಅರ್ಥಾಯ್ತಾ? ಆಕ್ಸಿಜನ್ ಕೇಳಿದೆ, ಹೈಡ್ರೋಜನ್ ಇತ್ತು, ಸೋಡಿಯಂ ಇತ್ತು, ಮೇಲಿನ ಯಾವುದು ಅಲ್ಲ ಆಗಿತ್ತು. ಆದ್ರೆ ಸರಿಯಾದಂತಹ ಉತ್ತರ ಹೈಡ್ರೋಜನ್ ಅನಿಲವನ್ನ ಅದು ಬಿಡುಗಡೆ ಮಾಡುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ. ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಅಲೋಹ ಯಾವುದು? ವಿಚ್ ಆಫ್ ದ ನಾನ್ ಮೆಟಲ್ ಇಸ್ ವೆರಿ ರಿಯಾಕ್ಟಿವ್? ಅದರಲ್ಲಿ ಸೋಡಿಯಂ, ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಪೊಟ್ಯಾಷಿಯಂ ಹಾಗೂ ಫಾಸ್ಫರಸ್ ಇತ್ತು. ಸರಿಯಾದಂತಹ ಉತ್ತರ ಫಾಸ್ಫರಸ್. ತಿಳಿತಾ? ಮುಂದೆ, ಈ ಕೆಳಗಿನ ಯಾವ ವಾಕ್ಯವು ತಪ್ಪಾಗಿದೆ? ಸೊ ಈ ಪ್ರಶ್ನೆಯಲ್ಲಿ ಇರುವಂತಹ ಈ ಈ ಈ ಒಂದು ಉತ್ತರ ACD ಅನ್ನೋದೇ ತಪ್ಪಾಗಿದೆ, ಯಾಕಂದ್ರೆ ಎಲ್ಲಾ ಉತ್ತರವು ಕೂಡ ಸರಿಯಾಗಿದೆ ಇಲ್ಲಿ. ಅರ್ಥ ಆಯ್ತಾ? ಸೊ ಇದು ನಾವು ಈಗ ಮೊದಲನೇ ಪ್ರಶ್ನೆಯಲ್ಲಿ ಲೋಹದ ಗುಣಗಳು ಏನಿತ್ತು ಅದನ್ನ ನಾವು ನೋಡಿದ್ವಿ ಅಲ್ವಾ? ಲೋಹದ ಗುಣಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗಿದ್ವಿ. ಈ ಪ್ರಶ್ನೆಯಲ್ಲಿ ಆ ಲೋಹದ ಒಂದು ಉಪಯೋಗತೆ ಏನಿದೆ, ವಾಟ್ ಆರ್ ದ ಯೂಸಸ್ ಆಫ್ ನಾನ್ ಮೆಟಲ್ಸ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿರ್ತೀವಿ. ಅದು ಅಲೋಹಗಳು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿದೆ. ಯಾಕಂತ ಹೇಳಿದ್ರೆ ಉಸಿರಾಡಲು ಅಲೋಹಗಳನ್ನ ಬಳಸ್ತೀವಿ. ಸರಿನಾ? ಖಂಡಿತ ಸರಿ. ಆಕ್ಸಿಜನ್, ಆಮ್ಲಜನಕ ಸಹ ಒಂದು ಅಲೋಹ, ನಾನ್ ಮೆಟಲ್ ಅಲ್ವಾ? ಅದನ್ನ ನಾವು ಉಸಿರಾಡ್ಲಿಕ್ಕೆ ಬಳಸ್ತೀವಿ. ಇನ್ನು ಅಲೋಹಗಳು ಸಸ್ಯದ ಬೆಳವಣಿಗೆಗೆ ಹೆಚ್ಚಿಸಲು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ.
ನಿಮ್ಮ 8ನೇ ತರಗತಿಲಿ ಕಲಿತೀರಾ, ಮುಂದೆ 10ನೇ ತರಗತಿಲಿ ಕಲಿತೀರಾ. ಒಟ್ಟು ಒಂದು ಸಸ್ಯದ ಬೆಳವಣಿಗೆಗೆ 16 ರೀತಿಯಾದಂತಹ ಪೋಷಕಾಂಶಗಳು ಬೇಕು. ವಿ ರಿಕ್ವೈರ್ 16 ನ್ಯೂಟ್ರಿಯೆಂಟ್ಸ್ ಇನ್ ದ ಗ್ರೋತ್ ಆಫ್ ಅ ಪ್ಲಾಂಟ್ ಅಲ್ವಾ. ಆ ಪೋಷಕಾಂಶಗಳಲ್ಲಿ ಶೇಕಡ ಬಹುತೇಕ ಇರೋದೇ ನಾನ್ ಮೆಟಲ್ಸ್, ಅಲೋಹಗಳು. ಅದರಲ್ಲಿ ನೈಟ್ರೋಜನ್ ಆಗಿರಬಹುದು, ಹೈಡ್ರೋಜನ್ ಆಗಿರಬಹುದು. ಇವೆಲ್ಲವೂ ಕೂಡ ಒಂದು ಸಸ್ಯದ ಬೆಳವಣಿಗೆ, ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಇಂಗಾಲದ ಡೈಆಕ್ಸೈಡ್, ಇವೆಲ್ಲ ಅವಶ್ಯಕತೆ ಇದೆ. ಆದ್ರಿಂದ ಅಲೋಹಗಳು ಸಸ್ಯದ ಬೆಳವಣಿಗೆಗೆ ಹೆಚ್ಚಿಸಲು ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ಸ್ ಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಅಲೋಹಗಳನ್ನ ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲೂ ಕೂಡ ಬಳಸ್ತಾರೆ. ಸೊ ನೀರನ್ನ ಶುದ್ಧೀಕರಿಸಲು ಕೂಡ ಅಲೋಹಗಳನ್ನ ಬಳಸ್ತಾರೆ. ಜೊತೆಗೆ ಪಟಾಕಿಯನ್ನ ತಯಾರಿಸಲು ಅಲೋಹಗಳನ್ನ ಬಳಸ್ತಾ ಹೋಗ್ತಾರೆ. ಸೊ ಇದರಿಂದ ನಿಮ್ಗೆ ಅಲೋಹಗಳ ಒಂದು ಉಪಯುಕ್ತತೆ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇವಾಗ ನಿಮ್ಗೆ ಪ್ರಶ್ನೆ ಬರಬಹುದು, ಅಲೋಹಗಳು ಎಂದರೇನು, ಅವುಗಳ ಗುಣಗಳನ್ನ ವಿವರಿಸಿ, ಅವುಗಳ ಉಪಯುಕ್ತತೆ ತಿಳಿಸಿ. ಸೊ 3 ಪ್ರಶ್ನೆ ಒಂದ್ರಲ್ಲೇ ಇದ್ದು ಅದಕ್ಕೆ ನಿಮ್ಗೆ 5-6 ಮಾರ್ಕ್ಸ್ ಇರಬಹುದು. ಸೊ ಅಲೋಹಗಳನ್ನ ಡೆಫಿನಿಷನ್ ಬರೆದು, ಅವುಗಳ ಗುಣಗಳನ್ನ ಬರೆದು, ಅವುಗಳ ಒಂದು ಈ ರೀತಿಯಾಗಿ ನೀವು ಅವುಗಳ ಉಪಯುಕ್ತತೆ ಬರೆದ್ರೆ ಆರಾಮಾಗಿ 5-6 ಮಾರ್ಕ್ಸ್ ನೀವು ಪಡ್ಕೊಂತಾ ಹೋಗ್ಬಹುದು. ತಿಳಿತಾ ಮಕ್ಕಳೇ? ಇದಾಗಿತ್ತು ಲೋಹಗಳು ಮತ್ತು ಅಲೋಹಗಳು ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಶೇರ್ ಮಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಇವು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಮ್ಮ ಪಾಠದ ಕಡೆಗೆ ನಾವು ಹೋಗೋದಾದ್ರೆ, ನಾವ್ ಯಾವ ಪಾಠವನ್ನ ಮಾಡ್ತಾ ಇದ್ವಿ ಹೋದ್ ಕ್ಲಾಸ್ ನಲ್ಲಿ? ಬಹಳಷ್ಟು ವಿಷಯಗಳನ್ನ, ಎಂಡೇಂಜರ್ಡ್ ಸ್ಪೀಸೀಸ್, ಅವನತಿಯ ಅಂಚಿನಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಸೊ ಅದು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಈಗ ಆ ಒಂದು ಪಠ್ಯದ ಕೊನೆಯ ಹಂತವನ್ನ ಬಂದು ನಾವು ತಲುಪಿದ್ದೀವಿ. ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಠ್ಯದ ಕೊನೆಯ ಹಂತವನ್ನ ತಲುಪಿದೀವಿ ನಾವು. ಆ ಕೊನೆಯ ಹಂತದಲ್ಲಿ ನಾವು ಮಾತಾಡ್ಬೇಕಾಗಿರೋದು ಯಾವುದು? ಮರು ಅರಣ್ಯೀಕರಣದ ಬಗ್ಗೆ. ಮರು ಅರಣ್ಯೀಕರಣದ ಬಗ್ಗೆ ಈ ಒಂದು ಪಾಠವನ್ನ ಶುರು ಮಾಡಿದಾಗ ನಿಮ್ಗಳಿಗೆ ನೆನಪಿನಲ್ಲಿ ಇದ್ರೆ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಈ ಡಿಫಾರೆಸ್ಟೇಷನ್ ಅಥವಾ ಇರುವಂತಹ ಮರಗಳನ್ನ ಕಡಿದು ಹಾಕುವಂತಹದ್ದು, ಕಾಡುಗಳನ್ನ ಬರಿದು ಮಾಡುವಂತಹದ್ರ ಬಗ್ಗೆ ನಾವು ಮಾತಾಡಿದ್ವಿ. ನೆನ್ಪಿದ್ಯಾ? ಈ ಒಂದು ಪಾಠದ ಶುರುವಿಲ್ಲಿ ಅದು ಮರುಭೂಮೀಕರಣಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಮರುಭೂಮಿ ಅಂತ ಹೇಳಿದ್ರೆ ಡೆಸರ್ಟ್ ಅಲ್ವಾ, ಅದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅರಣ್ಯ ನಾಶದಿಂದ ನಮ್ಮ ಮಣ್ಣಿನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಭೂಮಿಯ ಒಳಗೆ ಚಲಿಸುವಂತಹ ನೀರಿನ ಪ್ರಮಾಣ ಅಂದ್ರೆ ಅಂತರ್ಜಲ ಕುಸಿತಾ ಹೋಗುತ್ತೆ. ಪ್ರವಾಹ ಉಂಟಾಗ್ತಾ ಹೋಗುತ್ತೆ. ಬರಗಾಲ ಬರ್ತಾ ಹೋಗುತ್ತೆ ಅರಣ್ಯ ನಾಶದಿಂದ ಅಂತ ನಾನು ಹೇಳಿದ್ದೆ. ಅದೇ ರೀತಿ ನಾನು ಹೋದ್ ಕ್ಲಾಸ್ ನಲ್ಲಿ ಕೊನೆಯಲ್ಲಿ ಸ್ವಲ್ಪ ವೇಗವಾಗಿ ಹೋಗಿದ್ವಿ. ಕಾಗದದ ಮರುಚಕ್ರೀಕರಣವನ್ನ ಮಾಡ್ಬೇಕು. ಯಾವ ರೀತಿಯಾಗಿ ಮಾಡಬಹುದು? ಈಗ ನೋಡಿ, ನಿಮ್ಮ ಹಳೆಯ ಪುಸ್ತಕಗಳಲ್ಲಿ ಕೆಲವೊಂದು ಹಾಳೆಗಳಿರುತ್ತೆ ಅಂತ ಇಟ್ಕೊಳ್ಳಿ. ಆ ಹಾಳೆಗಳನ್ನ ಹಾಗೆ ಬಿಟ್ಟು ಆ ಪುಸ್ತಕವನ್ನ ವೇಸ್ಟ್ ಮಾಡೋ ಬದಲು ಆ ಹಾಳೆಗಳನ್ನೆಲ್ಲ ಕಿತ್ತು ಅದೇ ಸೈಜ್ ನಲ್ಲಿ ಇರುವಂತಹ ಬೇರೆ ಒಂದು ಪೇಪರ್ಗಳನ್ನೆಲ್ಲ ಜೋಡಿಸಿ ಅವುಗಳನ್ನ ಹೊಲಿದು ನೀವು ಅದ್ರನ್ನ ಉಪಯೋಗಿಸ್ಕೊಂತಾ ಬರಬಹುದು. ಯಾವ ರೀತಿಯಾಗಿ ಅದನ್ನ ಮಾಡ್ತಾ ಬರಬಹುದು ಅದನ್ನ ನಾನು ನಿಮ್ಗೀಗ ತೋರಿಸ್ತೀನಿ ನೋಡಿ. ಈಗ ಇಲ್ಲೊಂದಿಷ್ಟು ಹಾಳೆಗಳಿದೆ. ಇವೆಲ್ಲ ಹಳೆಯ ಪುಸ್ತಕಗಳಲ್ಲಿ ಏನ್ ಹಾಳೆಗಳಿತ್ತು ಅವುಗಳನ್ನ ಹರಿದಿಟ್ಟಿರೋದು ನೋಡಿ. ಬೇಕಂದ್ರೆ ಇಲ್ಲಿ ಪೇಜ್ ನಂಬರ್ ಸಹ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಈ ತರ
ಒಂದೇ ಸಮನಾದಂತಹ ಹಾಳೆಗಳೇನಿರುತ್ತೆ ಅವುಗಳನ್ನೆಲ್ಲ ನಾವು ಕಿತ್ತು ಈ ರೀತಿ ಹಾಕಿಟ್ಕೊಂಡು ಇವುಗಳನ್ನೆಲ್ಲ ಈ ರೀತಿಯಾಗಿ ಒಂದು ಕ್ಲಿಪ್ ಅನ್ನ ತೆಗೆದುಕೊಂಡು ಹಾಕಿಟ್ಕೊಂಡು ರಫ್ ನೋಟ್ಗಳಾಗಿ ನೀವು ಬಳಸ್ತಾ ಬರಬಹುದು. ಈ ರೀತಿಯಾಗಿ ರಫ್ ನೋಟ್ಗಳಾಗಿ ಬಳಸ್ತಾ ಬರಬಹುದು. ಅಥವಾ ಇವುಗಳನ್ನ ಈ ರೀತಿಯಾಗಿ ಹೊಲಿದು ಒಂದು ಪುಸ್ತಕವನ್ನ ಮಾಡಿ ಅದಕ್ಕೆ ಒಂದು ಬೈಂಡಿಂಗ್ ನ ಕೊಟ್ಬಿಟ್ಟು ಒಂದು ಪುಸ್ತಕವನ್ನೇ ಮಾಡಬಹುದು. ಈ ರೀತಿಯಾಗಿ 1, 2 ಅಥವಾ 3, 4 ಅಥವಾ 5 ಹಾಳೆಗಳು ಉಳಿದು ಹೋಗಿರುವಂತಹ ಪುಸ್ತಕವನ್ನ ಹಾಗೆ ಖಾಲಿ ಬಿಡೋ ಬದಲು ಅದ್ರಲ್ಲಿರುವಂತಹ ಹಾಳೆಗಳನ್ನ ಹರಿದು ಒಂದು ಹೊಸ ಪುಸ್ತಕವನ್ನೇ ಮಾಡಬಹುದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಏನ್ ಮಾಡಬಹುದು ನಾವು ಅಂತ ಹೇಳಿದ್ರೆ ಈ ಒಂದು ಪುಸ್ತಕ ಅಥವಾ ಈ ಒಂದು ಪೇಪರ್ಗಳನ್ನ ತಯಾರಿಸ್ಲಿಕ್ಕೆ ಕಾಗದವನ್ನ ತಯಾರಿಸ್ಲಿಕ್ಕೆ ಅರಣ್ಯವನ್ನ ನಾಶ ಮಾಡ್ಬೇಕಾಗತ್ತೆ. ಅಂದ್ರೆ ಮರಗಳನ್ನ ಕಡಿಬೇಕಾಗತ್ತೆ. ಅದನ್ನ ನಾವು ತಡೆಗಟ್ತಾ ಹೋಗ್ಬಹುದು. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಜಿಟಲೈಸ್ ಆಗ್ತಾ ಇದೆ ನಮ್ಮ ಭಾರತ ಅಲ್ವಾ? ಆದ್ರಿಂದ ಪೇಪರ್ ವರ್ಕ್ ನ ಆದಷ್ಟು ಕಮ್ಮಿ ಮಾಡ್ತಾ ಬರ್ತಾ ಆದಷ್ಟು ಡಿಜಿಟಲ್ ಗಳಿಗೆ ನಾವು ಮಾರು ಹೋಗೋದ್ರಿಂದ ನಾವು ಅದರಲ್ಲಿ ನಮ್ಮ ವಿಷಯಗಳನ್ನೆಲ್ಲ ಸ್ಟೋರ್ ಮಾಡೋದ್ರಿಂದ ಅವು ಸೇಫ್ ಆಗೂ ಇರುತ್ತೆ. ಹಾಗೂ ಪೇಪರ್ ಯೂಸೇಜ್ ಕಾಗದದ ಯೂಸೇಜ್ ಅನ್ನ ನಾವು ಕಮ್ಮಿ ಮಾಡ್ತಾ ಬರಬಹುದು. ತಿಳಿತಾ ಮಕ್ಳೇ? ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ ಯಾವ ರೀತಿಯಾಗಿ ನಾವು ಹಾಳೆಗಳನ್ನ ಉಳಿಸಬಹುದು ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಈಗ ಮರು ಅರಣ್ಯೀಕರಣ. ಈಗ ಅರಣ್ಯ ನಾಶವನ್ನ ನಾವು ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಅಂದ್ರೆ ಮರು ಕರಣವನ್ನ ನಾವು ಏನಂತೀವಿ? ರೀಫಾರೆಸ್ಟೇಷನ್ ಅಂತ ಕರಿತೀವಿ. ರೀಫಾರೆಸ್ಟೇಷನ್ ಅಂತ ಕರಿತೀವಿ. ಏನಿದು ಮರು ಅರಣ್ಯಕರಣ? ಮರು ಅರಣ್ಯಕರಣವೇ ಅರಣ್ಯ ನಾಶಕ್ಕೆ ಪರಿಹಾರ ಎಂದು ಪ್ರೊಫೆಸರ್ ಅಹಮದ್ ಸಲಹೆ ನೀಡುತ್ತಾರೆ. ಮರು ಅರಣ್ಯೀಕರಣವೆಂದರೆ ನಾಶವಾದ ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸ್ಯಗಳನ್ನ ನೆಡುವುದು. ಹಾಗೆ ನೆಡುವ ಸಸ್ಯಗಳು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಭೇದಗಳಾಗಿರಬೇಕು. ಈಗ ಟ್ರಾಪಿಕಲ್ ಗಾರ್ಡನ್ಸ್ ಅಂತ ಕರಿತೀವಿ. ಅಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳನ್ನ ನಮ್ಮ ಈ ಕರ್ನಾಟಕದಲ್ಲಿ ನಾವು ಬೆಳೆಸ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಆ ಒಂದು ಪ್ರದೇಶಕ್ಕೆ ಇರುವಂತಹ ತಳಿಯಾಗಿರುವಂತಹ ಅದಕ್ಕೆ ಹೊಂದುವಂತಹ ಪ್ರಭೇದಗಳಾಗಿರುವಂತಹ ಸಸ್ಯಗಳನ್ನ ನಾವು ಬೆಳೆಸ್ತಾ ಹೋಗ್ಬೇಕಾಗತ್ತೆ. ನಾವು ಎಷ್ಟು ಮರಗಳನ್ನ ಕಡಿಯುತ್ತೇವೆಯೋ ಕನಿಷ್ಠ ಅಷ್ಟು ಸಸ್ಯಗಳನ್ನ ಕಡ್ಡಾಯವಾಗಿ ನೆಡಬೇಕಾಗುತ್ತೆ. ಹಾಗಂತ ಮರಗಳನ್ನೇ ನೆಡಬೇಡಿ ಅಂತ ನಾವ್ ಇರ್ಲಿಕ್ಕಾಗತ್ತಾ? ಹಾಗೇನ್ ಇರ್ಲಿಕ್ಕಾಗಲ್ಲ. ನಮ್ಗೆ ಒಂದು ಮರದ ಅವಶ್ಯಕತೆ, ಕಟ್ಟಿಗೆಯ ಅವಶ್ಯಕತೆ ಅನ್ನೋದು ತುಂಬಾ ಮುಖ್ಯ ಹೋಗುತ್ತೆ. ಅದು ನಮ್ಮ ಒಂದು ಏನ್ ಹೇಳ್ತೀವಿ? ಇಂಟರ್ಡಿಪೆಂಡೆನ್ಸಿ ಅಂತ ಕರಿತೀವಿ. ಒಬ್ರ ಮೇಲೆ ಇನ್ನೊಬ್ರು ಅವಲಂಬಿತವಾಗಿರೋದು. ಈಗ ಮರಗಳ ರಕ್ಷಣೆ ನಮಗೆ ಬೇಕು. ಯಾಕಂದ್ರೆ ಪ್ರಕೃತಿ ಅದರ ಒಂದಿಗೆ ಕನೆಕ್ಷನ್ ಅನ್ನ ಹೊಂದಿದೆ ಅಲ್ವಾ? ಆ ಕಾರಣಕ್ಕಾಗಿ. ಅದೇ ರೀತಿ ಮರಗಳನ್ನ ಕಡಿದೇನೆ ಇರಕ್ಕೆ ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ಈ ಒಂದು ವ್ಯವಸ್ಥೆ ಹೇಗಿದೆ, ಆರ್ಗನೈಸೇಷನ್ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ ಮರದ ದಿಮ್ಮಿಗಳು, ಕಟ್ಟಿಗೆಗಳು ಅವುಗಳು ಪೇಪರ್ಗಳಾಗಿ ನಮ್ಗೆ ಬೇಕಾಗೇ ಆಗುತ್ತೆ. ಹಾಗಂತ ನಾವೇನ್ ಮಾಡ್ಬೇಕು? ಎಷ್ಟು ಮರಗಳನ್ನ ಕಡಿತೀವೋ ಕನಿಷ್ಠ ಅಷ್ಟು ಸಸ್ಯಗಳನ್ನ ನೆಡುವಂತಹ ಕೆಲಸ ಆಗ್ಬೇಕು. ಮರು ಅರಣ್ಯಕರಣವು ನೈಸರ್ಗಿಕವಾಗಿಯೂ ನಡೆಯುತ್ತದೆ. ಅರಣ್ಯ ನಾಶದ ಪ್ರದೇಶವನ್ನ ಹಾಗೆ ಬಿಟ್ಟರೆ ಅದು ತಾನಾಗಿಯೇ ಮೊದಲ ಸ್ಥಿತಿಗೆ ಮರಳುತ್ತದೆ. ಸೊ ಈ ಅರಣ್ಯ ನಾಶ ಇವಾಗ ಒಂದು ಪ್ರವಾಹ ಆಗೋ ಅಥವಾ ಕಾಡ್ಗಿಚ್ಚಾಗೋ ಅರಣ್ಯ ನಾಶವಾದಂತಹ ಪ್ರದೇಶದಲ್ಲಿ ಮಾನವನ ಚಟುವಟಿಕೆ ಅದನ್ನ ಒಂದು ಸೈಟ್ ಆಗಿ ಕನ್ವರ್ಟ್ ಮಾಡ್ಬಿಡೋದು, ಒಂದು ಲೇಔಟ್ ಆಗಿ ಕನ್ವರ್ಟ್ ಮಾಡ್ಬಿಡೋದು ಅಂತ ಯಾವುದೇ ಮಾನವನ ಚಟುವಟಿಕೆ ಇಲ್ಲದೇ ಇದ್ದಾಗ್ಲೂ ಕೂಡ ಅಲ್ಲಿ ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಸುಧಾರಿಸ್ಕೊಳ್ಲಿಕ್ಕೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ನೈಸರ್ಗಿಕ ಮರು ಅರಣ್ಯೀಕರಣದಲ್ಲಿ ಮಾನವನ ಪಾತ್ರ ಇರುವುದಿಲ್ಲ. ಈಗಾಗಲೇ ನಾವು ಬಹುದೊಡ್ಡ ಪ್ರಮಾಣದಲ್ಲಿ ಅರಣ್ಯಗಳಿಗೆ ಹಾನಿಯುಂಟು ಮಾಡಿದ್ದೇವೆ. ಒಂದೊಮ್ಮೆ ನಾವು ಮುಂದಿನ ಪೀಳಿಗೆಗೆ ಹಸಿರು ಸಂಪತ್ತನ್ನ ಉಳಿಸಬೇಕೆಂದಿದ್ದರೆ ಹೆಚ್ಚು ಮರಗಳನ್ನ ಬೆಳೆಸುವುದೊಂದೇ ಮಾರ್ಗವಾಗಿದೆ. ಭಾರತದಲ್ಲಿ ನಾವು ಅರಣ್ಯ ಕಾಯ್ದೆಯನ್ನ ಹೊಂದಿದ್ದೇವೆ ಎಂದು ಪ್ರೊಫೆಸರ್ ಅಹಮದ್ ತಿಳಿಸಿದರು. ನೈಸರ್ಗಿಕ ಅರಣ್ಯಗಳನ್ನ ಕಾಪಾಡುವುದು ಹಾಗೂ ಸಂರಕ್ಷಿಸುವುದು ಮತ್ತು ಅರಣ್ಯದ ಒಳಗೆ ಅಥವಾ ಅರಣ್ಯದ ಸಮೀಪ ವಾಸಿಸುವ ಜನರ
ಮೂಲಭೂತ ಅಗತ್ಯಗಳನ್ನ ಪೂರೈಸುವುದು ಈ ಕಾಯ್ದೆಯ ಉದ್ದೇಶವಾಗಿದೆ. ಈಗ ನಿಮ್ಗೊಂದು ಪ್ರಶ್ನೆ ಮೂಡ್ಬಹುದು. ಈ ಕಾಡಿನ ಸುತ್ತಮುತ್ತ ಇರುವಂತಹ ಜನರು ಕಾಡಿಗೆ ಏನಾದ್ರೂ ತೊಂದ್ರೆ ಮಾಡ್ತಾರಾ? ಖಂಡಿತ ಇಲ್ಲ. ಪ್ರಕೃತಿಯನ್ನೇ ದೇವರು ಅಂತ ನಂಬಿ ಬದುಕುವಂತಹ ಜನರು ಅವ್ರುಗಳಾಗಿರ್ತಾರೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಈ ನಿಮ್ಮ ಪಂಚಮಡಿ ರಿಸರ್ವ್ಸ್ ಆಫ್ ಇಂಡಿಯಾ ಅಲ್ಲಿರುವಂತಹ ನೈಸರ್ಗಿಕ ಜೀವಗೋಳ ಅದ್ರ ಬಗ್ಗೆ ನಾನು ನಿಮ್ಗೆ ಈ ಒಂದು ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತೇನೆ. ಕಾಣ್ತಾ ಉಂಟಾ ನನ್ನ ಸ್ಕ್ರೀನ್ ನಿಮ್ಗೆಲ್ಲ? ನೋಡಿ, ಬಯೋಸ್ಫಿಯರ್ ರಿಸರ್ವ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ನೈಸರ್ಗಿಕ ಜೀವಗೋಳ, ಮೀಸಲು ಅಥವಾ ರಕ್ಷಿತ ಜೀವಗೋಳ ಅಂತ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತಹದ್ನ ನಾನು ಹುಡುಕಿ ನಿಮ್ಗೋಸ್ಕರ ತೆಗ್ದಿದ್ದೀನಿ. ನೋಡಿ, ಈ ರೀತಿಯಾದಂತಹ ಪ್ರಾಣಿಗಳು, ಈ ರೀತಿಯಾದಂತಹ ಪ್ರದೇಶ ಇದು. ಇದು ಆ ಒಂದು ಪ್ರದೇಶದ ನಕ್ಷೆ. ಇಲ್ಲಿ ತವಾ ರಿಸರ್ವಿಯರ್ ಇದೆ. ನೀಮ್ಘನ್ ಸಾತ್ಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಉದ್ಯಾನ ಇದೆ. ಆಮೇಲೆ ದೇನ್ ಭೋರಿ ಸ್ಯಾಂಕ್ಚುರಿ ಇದೆ. ಅಂದ್ರೆ ಸ್ಯಾಂಕ್ಚುರಿ ಅಂದ್ರೆ ಈ ಪಕ್ಷಿಧಾಮಗಳು, ಅರ್ಥ ಆಯ್ತಾ? ಅವುಗಳಿದೆ. ಪಂಚಮರಿ ಇದೆ. ಪನರ್ಪಣಿ ಗೇಟ್ ಇದೆ. ಆಮೇಲೆ ಇದು ಪಂಚಮರಿ, ಒಟ್ಟು ಪಂಚಮರಿ ಜೀವಗೋಳ. ಇಲ್ಲಿ ಇವುಗಳು ಅಲ್ಲಿ ವಾಸಿಸುವಂತಹ ಕಾಡಿನ ಹತ್ರ ವಾಸಿಸುವಂತಹ ಜನಗಳು, ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಇದ್ದಂತಹ ಜನಗಳು. ಈಗ ನಾನು ಅರಣ್ಯ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಮಾತಾಡ್ತಾ ಇದ್ದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ಪ್ರೊಟೆಕ್ಟ್ ದ ಫಾರೆಸ್ಟ್. ಅಲ್ಲಿ ನೈಸರ್ಗಿಕ ಅರಣ್ಯಗಳನ್ನ ಕಾಪಾಡೋದು ಹಾಗೂ ಸಂರಕ್ಷಿಸುವುದು, ಮತ್ತೆ ಅರಣ್ಯದ ಒಳಗೆ ಅಥವಾ ಅರಣ್ಯದ ಸಮೀಪ ವಾಸಿಸುವಂತಹ ಈ ಜನರ ಮೂಲಭೂತ ಅಗತ್ಯಗಳೇನಿರುತ್ತೆ ಅವುಗಳನ್ನು ಕೂಡ ಈ ಒಂದು ಕಾಯ್ದೆಯಲ್ಲಿ ನಾವು ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಇದು ನೋಡಿ, ವಿಶೇಷವಾದಂತಹ ಹಾವು. ಇಂತಹ ಹಾವನ್ನ ಎಲ್ಲಾದ್ರೂ ಕಂಡಿದ್ದೀರಾ? ಸೊ ಆ ಒಂದು ಪಂಚಮರಿ ರಿಸರ್ವ್ಸ್ ನಲ್ಲಿ ನಾವು ಇಂತಹ ಹಾವುಗಳನ್ನ ಕಾಣ್ತಾ ಹೋಗಬಹುದು. ಇದು ಈ ಒಂದು ಪಂಚಮರಿ ರಿಸರ್ವ್ಸ್ ಅಥವಾ ಜೀವಗೋಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪಿಕ್ಚರ್ಸ್ ಗಳಾಗಿತ್ತು. ಓಕೆ. ಸೂರ್ಯಾಸ್ತದ ನಂತರ ಕಾಡಿನಲ್ಲೇ ಉಳಿಯುವುದು ಸೂಕ್ತವಲ್ಲದಾದ್ದರಿಂದ ಸ್ವಲ್ಪ ಸಮಯ ವಿಶ್ರಾಂತಿ ನಂತರ ಕಾಡಿನಿಂದ ಮರಳಿ ಊರಿಗೆ ತೆರಳಲು ಮಾಧವ್ಜಿ ಮಕ್ಕಳಿಗೆ ತಿಳಿಸ್ತಾರೆ. ಕಾಡಿನ ರೋಮಾಂಚಕ ಅನುಭವ ಹೊಂದಲು ಮಾರ್ಗದರ್ಶನ ಮಾಡಿದ ಮಾಧವ್ಜಿಗೆ ಪ್ರೊಫೆಸರ್ ಅಹಮದ್ ಮತ್ತು ಮಕ್ಕಳು ಹಿಂದಿರುಗುವಾಗ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಸೊ ಒಂದು ಕಥೆಯ ಮೂಲಕ ಈ ಒಂದು ಪಾಠವನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಒಟ್ಟಾರೆ ನಾವು ಈ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆಯನ್ನ ಹೇಗ್ ಮಾಡಬಹುದು ಅಂತ ಕಲಿಬಹುದು. ಸೊ ಒಟ್ಟಾರೆ ಈ ಒಂದು ಪಠ್ಯದಿಂದ ನಾವು ಕಲ್ತಿರುವಂತಹ ವಿಷಯಗಳು ಏನು ಅಂತ ಹೇಳಿದ್ರೆ, ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅರಣ್ಯಗಳ ನಾಶವನ್ನ ತಡೆಗಟ್ಟಬೇಕು. ಆಯ್ತಾ? ಆ ಒಂದು ತಡೆಗಟ್ಟುವ ಉದ್ದೇಶದಿಂದನೇ ಮೀಸಲಿಟ್ಟಂತಹ ಪ್ರದೇಶಗಳು ಅಂತ ಹೇಳಿದ್ರೆ ಯಾವ್ದ್ಯಾವ್ದು ಹೇಳಿ? ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಗೋಸ್ಕರನೇ ಮೀಸಲಿಟ್ಟಂತಹ ಜಾಗಗಳು ಅಂತ ಹೇಳಿದ್ರೆ ವನ್ಯಜೀವಿ ಧಾಮ, ರಾಷ್ಟ್ರೀಯ ವನ್ಯಜೀವಿ ಧಾಮ ಅಂತ ಹೇಳಿದ್ರೆ ಸ್ಯಾಂಕ್ಚುರಿ, ಅದನ್ನು ಬರ್ಕೊಂಬಿಡಿ. ರಾಷ್ಟ್ರೀಯ ಉದ್ಯಾನ, ನ್ಯಾಷನಲ್ ಪಾರ್ಕ್, ಮತ್ತು ರಕ್ಷಿತ ಅಥವಾ ಮೀಸಲು ಜೀವಿಗೋಳ.
ತಿಳಿತಾ? ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಈ ಮೂರುಗಳ ಪಾತ್ರ ತುಂಬಾ ಮುಖ್ಯವಾದದ್ದು. ಅದರಲ್ಲಿ ವನ್ಯಜೀವಿ ಧಾಮ ಅಂದ್ರೆ ಸ್ಯಾಂಕ್ಚುರಿ, ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್, ರಕ್ಷಿತ ಅಥವಾ ಮೀಸಲು ಜೀವಿಗಳ ಬಯೋಸ್ಫಿಯರ್ ರಿಸರ್ವ್ ಅಂತ ನಾವು ಕರಿತೀವಿ. ನಿರ್ದಿಷ್ಟ ಪ್ರದೇಶದಲ್ಲಿ ವಿವಿಧ ರೀತಿಯ ಜೀವಿಗಳನ್ನ ಒಟ್ಟಾಗಿ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ಏನು? ನಿರ್ದಿಷ್ಟ ಸ್ಪೆಸಿಫಿಕ್ ಪ್ರದೇಶದಲ್ಲಿ ವಿವಿಧ ರೀತಿಯ ಜೀವಿಗಳನ್ನ ಒಟ್ಟಾಗಿ ಕಾಣೋಕೆ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಅಂದ್ರೆ ಜೀವಿಗಳ ವೈವಿಧ್ಯತೆ ಹೊಂದಿರುವಂತಹ ಜಾಗ, ವಿವಿಧ ರೀತಿಯಾದಂತಹ ಜೀವಿಗಳನ್ನ ಕಾಣುವಂತಹ ಜಾಗ ಅಂತ ಅರ್ಥ. ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಆ ಪ್ರದೇಶದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಅಂತ ಕರಿತೀವಿ. ಸಸ್ಯ ಸಂಪತ್ತು ಅಂತ ಹೇಳಿದ್ರೆ ಫ್ಲೋರಾ, ಪ್ರಾಣಿ ಸಂಪತ್ತು ಅಂತ ಹೇಳಿದ್ರೆ ಫೌನಾ. ಓಕೆ, ಮುಂದೆ ಅಳಿವಿನ ಅಂಚಿಗೆ ಸಾಗುತ್ತಿರುವಂತಹ ಪ್ರಭೇದಗಳನ್ನ ಅಪಾಯಕ್ಕೆ ಒಳಗಾದ ಪ್ರಭೇದಗಳು ಅಂತ ಕರಿತೀವಿ. ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಅಪಾಯಕ್ಕೆ ಒಳಗಾದ ಪ್ರಭೇದಗಳ ದಾಖಲೆ ಇರುತ್ತೆ. ರೆಡ್ ಡೇಟಾ ಬುಕ್ ನಲ್ಲಿ ಅಪಾಯಕ್ಕೆ ಒಳಗಾದಂತಹ ಪ್ರಾಣಿಗಳ ದಾಖಲೆ ಇರುತ್ತದೆ. ವಲಸೆ ಅಂತ ಹೇಳಿದ್ರೆ ಮೈಗ್ರೇಷನ್. ವಲಸೆ ಎಂದರೆ ಒಂದು ಪ್ರಭೇದದ ಜೀವಿಗಳು ತಮ್ಮ ನೈಸರ್ಗಿಕ ಆವಾಸದಿಂದ ಬೇರೊಂದು ಆವಾಸಕ್ಕೆ ಪ್ರತಿ ವರ್ಷ ನಿರ್ದಿಷ್ಟ ಅವಧಿಯವರೆಗೆ ಸಂತಾನೋತ್ಪತ್ತಿಯಂತಹ ನಿರ್ದಿಷ್ಟ ಉದ್ದೇಶಕ್ಕಾಗಿ ಚಲಿಸುವ ವಿದ್ಯಮಾನವಾಗಿದೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ವಲಸೆ ಅಂತ ಹೇಳಿದ್ರೆ ಏನು ಅನ್ನೋದಕ್ಕೆ ಒಂದು 2 ಮಾರ್ಕ್ ಪ್ರಶ್ನೆ ಆದ್ರೂ ನಿಮ್ಗೆ ಬರಬಹುದು. ವಲಸೆ ಅಂತ ಹೇಳಿದ್ರೆ ಒಂದು ಪ್ರಭೇದದ ಜೀವಿಗಳು ಸ್ಪೆಸಿಫಿಕ್ ಸ್ಪೀಸೀಸ್ ತಮ್ಮ ನೈಸರ್ಗಿಕ ಆವಾಸದಿಂದ, ತಮ್ಮ ಮನೆಯಿಂದ ಬೇರೊಂದು ಆವಾಸಕ್ಕೆ ಪ್ರತಿ ವರ್ಷ ನಿರ್ದಿಷ್ಟ ಅವಧಿಯವರೆಗೆ ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಉದ್ದೇಶಕ್ಕಾಗಿ ಚಲಿಸುವಂತಹ ವಿದ್ಯಮಾನಕ್ಕೆ ನಾವು ವಲಸೆ ಅಂತ ಕರಿತೀವಿ. ಮರಗಳು ಶಕ್ತಿ ಮತ್ತು ನೀರನ್ನ ಉಳಿಸಲು ನಾವು ಕಾಗದದ ಉಳಿತಾಯ, ಮರುಬಳಕೆ ಮತ್ತು ಮರುಚಕ್ರೀಕರಣ. ಈಗ ಮರುಬಳಕೆ ಮರುಚಕ್ರೀಕರಣಕ್ಕೆ ಇರುವಂತಹ ವ್ಯತ್ಯಾಸ ಏನು? ಮರುಬಳಕೆ ಅಂದ್ರೆ ರೀಯೂಸ್, ರೀಯೂಸ್. ಮರುಚಕ್ರೀಕರಣ ಅಂದ್ರೆ ರೀಸೈಕಲ್. ಚಕ್ರೀಕರಣ ಅನ್ನೋದು ನಾನು ಈಗಾಗ್ಲೇ ಈ ಒಂದು ಪೇಜ್ ಅನ್ನ ತೋರಿಸ್ತೇನೆ ನಿಮ್ಗೆ. ಇದು ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ರೀಯೂಸ್ ಮಾಡ್ತಾ ಇದ್ದೀನಿ, ಮರು ಬಳಕೆ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ನಾನು ಏನಾದ್ರೂ ಬರ್ದೆಲ್ಲ ಇಟ್ಕೊಂಡು ವಾಪಸ್ ಅದನ್ನ ನಾನು ರೀಸೈಕಲ್ ಮಾಡುವಂತ ಮಿಷಿನ್ ಹಾಕಿದಾಗ ಅದು ಮರು ಚಕ್ರೀಕರಣ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ ವ್ಯತ್ಯಾಸಗಳು? ನಾಶಗೊಂಡ ಅರಣ್ಯ ಪ್ರದೇಶದಲ್ಲಿ ಹೊಸ ಸಸಿಗಳನ್ನ ನೆಟ್ಟು ಅರಣ್ಯ ಬೆಳೆಸುವುದಕ್ಕೆ ಮರು ಅರಣ್ಯೀಕರಣ ಅಥವಾ ರೀಫಾರೆಸ್ಟೇಷನ್ ಅಂತ ಕರೀತಾರೆ. ಇದಿಷ್ಟು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಡೆಫಿನಿಷನ್ ನೀವು ನೋಟ್ ಮಾಡ್ಕೊಬೇಕಾಗತ್ತೆ ನಿಮ್ಮ ನೋಟ್ ಪುಸ್ತಕಗಳಲ್ಲಿ. ವನ್ಯಜೀವಿ ಧಾಮ ಅಥವಾ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸುವ ಪ್ರದೇಶ. ಇಲ್ಲಿ ಆರಾಮಾಗಿ ಫ್ರೀ ಆಗಿ ಪ್ರಾಣಿಗಳೆಲ್ಲ ಓಡಾಡ್ಕೊಂಡಿರ್ತಾರೆ. ರಾಷ್ಟ್ರೀಯ ಉದ್ಯಾನ ಅಂದ್ರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರುವಂತಹ ಪ್ರದೇಶ. ತಿಳಿತಾ? ಇನ್ನು ಮೀಸಲು ಜೀವಿಗಳ ಅಥವಾ ರಕ್ಷಿತ ಜೀವಿಗಳ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ಮೂಲಗಳ ಮತ್ತು ಜನರ ಸಾಂಪ್ರದಾಯಿಕ ಜೀವನವನ್ನ ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವಂತಹ ಬೃಹತ್ತಾದಂತಹ ಸಂರಕ್ಷಿತ ಪ್ರದೇಶ. ಈ ಒಂದು ವ್ಯತ್ಯಾಸಗಳು ನಿಮ್ಗೆ ತಿಳಿದಿದೆ ಅಂತ ಭಾವಿಸ್ತೀನಿ. ಬಹಳ ಆಸಕ್ತಿದಾಯಕವಾದಂತಹ ಪಾಠ ಇದಾಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪಾಠವನ್ನ ಮುಗಿಸ್ತಾ ನಾವು ಮುಂದಿನ ಪಾಠದ ಕಡೆಗೆ ಗಮನ ಹರಿಸೋಣ. ಈ ಪಾಠದಲ್ಲಿ ಕಲ್ತಂತಹ ವಿಷಯಗಳೆಲ್ಲ ನಾವು ಮನನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಅದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಮುಂದಿನ ಚಾಪ್ಟರ್ ನ ಒಂದು ಇಂಟ್ರಡಕ್ಷನ್ ನಾನು ನಿಮ್ಗೆ ಕೊಡ್ತೀನಿ.
ವಿದ್ಯಾರ್ಥಿಗಳೇ, ಇವತ್ತು ಹೊಸದೊಂದು ಅಧ್ಯಯನವನ್ನ ನಾವು ಶುರು ಮಾಡ್ತಾ ಹೋಗೋಣ. ಹೊಸದೊಂದು ಚಾಪ್ಟರ್ ನ ಕಲಿತಾ ಹೋಗೋಣ. ಈ ಒಂದು ಪಾಠದ ಹೆಸರು ಬಲ ಮತ್ತು ಒತ್ತಡ. ಸೊ ಈ ಒಂದು ಪಠ್ಯದ ಕುರಿತಾದಂತಹ ಕೆಲವೊಂದಿಷ್ಟು ಇಂಟ್ರಡಕ್ಷನ್ ಪಾಯಿಂಟ್ ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಬಲ ಮತ್ತು ಒತ್ತಡ. ಒಂದು ವಸ್ತು ಹೇಗೆ ಚಲಿಸುತ್ತೆ ಅನ್ನೋದನ್ನ ನಾವು ನೀವು ಹಿಂದಿನ ಕ್ಲಾಸ್ಗಳಲ್ಲೇ ತಿಳ್ಕೊಂಡಿರ್ತೀರಾ ಅಲ್ವಾ? ಒಂದು ವಸ್ತು ಇನ್ನೊಂದು ವಸ್ತುವಿಗಿಂತ ವೇಗವಾಗಿ ಚಲಿಸ್ತಾ ಇದೆ ಎಂಬುದನ್ನ ಹೇಗೆ ನಿರ್ಧರಿಸ್ತೀವಿ ನಾವು ಅನ್ನೋದನ್ನ ನೆನಪಿಸ್ಕೊಳ್ಳಿ. ವಸ್ತುವು ಏಕಮಾನ ಕಾಲದಲ್ಲಿ ಅಂದ್ರೆ 1 ಸೆಕೆಂಡ್ ನಲ್ಲಿ ಚಲಿಸಿದಂತಹ ದೂರವು ಏನನ್ನ ಸೂಚಿಸುತ್ತೆ? ಈಗ ಚೆಂಡಿನಂತೆ ಉರುಳುವಂತಹ ವಸ್ತು ನೆಲದ ಮೇಲೆ ನಿಧಾನಗೊಳ್ಳುತ್ತೆ. ಉದಾಹರಣೆಗೆ ಈ ಒಂದು ಪೆನ್ನಿನ ಕ್ಯಾಪ್, ಇದನ್ನ ನಾನು ಈ ರೀತಿಯಾಗಿ ಉರುಳಿಸಬಹುದು, ಅದು ಉರುಳಿ ಹೋಗ್ತಾ ಇದೆ. ಆದ್ರೆ ಈ ತರ ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರುವಂತಹ ವಸ್ತುವನ್ನ ನಾನು ತಳ್ಳಬಹುದೇ ಹೊರತು ಅದು ಅದ್ರ ಪಾಡಿಗೆ ಉರುಳಿಕ್ಕಾಗಲ್ಲ. ಈಗ ಒಂದು ವಸ್ತುವನ್ನ ಇಲ್ಲಿ ಇಟ್ಟು ನಾನು ಇದನ್ನ ಹೀಗೆ ಉರುಳಿಸಬಹುದು, ಆದ್ರೆ ಇದನ್ನ ತಳ್ಳಲಿಕ್ಕೆ ಮಾತ್ರ ಸಾಧ್ಯ ಆಗ್ತಾ ಬರುತ್ತೆ ಅಲ್ವಾ? ಕೆಲವೊಮ್ಮೆ ಚಲನೆಯ ದಿಕ್ಕನ್ನ ಬದಲಾಯಿಸಬಹುದು, ಕೆಲವೊಮ್ಮೆ ಚೆಂಡು ನಿಧಾನಗೊಳ್ಳಬಹುದು ಮತ್ತು ದಿಕ್ಕನ್ನ ಬದಲಾಯಿಸುವಂತಹ ಸಾಧ್ಯತೆ ಇರುತ್ತೆ. ವಸ್ತು ನಿಧಾನವಾಗಿ ಚಲಿಸುವಾಗ ಅಥವಾ ವೇಗವಾಗಿ ಚಲಿಸುವಾಗ ಅಥವಾ ತನ್ನ ಚಲನೆಯ ದಿಕ್ಕನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದ್ರ ಬಗ್ಗೆ ಆಶ್ಚರ್ಯಚಕಿತರಾಗಿದ್ದೀರಾ? ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾಗ, ಅಂದ್ರೆ ಶಾಲೆಗೆಲ್ಲ ಹೋಗೋಕ್ಕಿಂತ ಮುಂಚೆ ಅಥವಾ ಬಹಳ ಚಿಕ್ಕವರಿದ್ದಾಗ, ಈ ಎಕ್ಸಾಮು ಪ್ರಿಪರೇಷನ್ ಅನ್ನುವಂಥ ಟೆನ್ಷನ್ ಇಲ್ಲದೆ ಇರುವಂತಹ ಸಮಯದಲ್ಲಿ ಅದೆಷ್ಟು ಇಂಥ ಆಟಗಳನ್ನ ಆಡ್ತೀವಿ. ಚೆಂಡನ್ನ ಎಸೆಯೋದು, ಅದು ಯಾವ ವೇಗದಲ್ಲಿ ಹೋಗ್ತಾ ಇದೆ ಅಂತ ಗಮನಿಸೋದು, ಅದ್ರ ದಿಕ್ಕನ್ನ ಬದಲಾಯಿಸ್ಕೊಂಡು ಹೋಗೋದು. ಅಥವಾ ನಾವೆಲ್ಲ ಪೇಪರ್ ಬೋಟ್ ಅಂತ ಹೇಳಿದ್ರೆ ಈ ಒಂದು ಹಾಳೆಯಲ್ಲಿ ಒಂದು ದೋಣಿಯನ್ನ ಮಾಡಿ ನೀರಿನಲ್ಲಿ ಹರಿದು ಬಿಟ್ಟಾಗ ಅದು ಯಾವ ವೇಗದಲ್ಲಿ ಚಲಿಸ್ತಾ ಇದೆ, ಯಾವ ದಿಕ್ಕನ್ನ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ. ಹೌದೋ ಇಲ್ವೋ? ನೀವು ನಿಮ್ಮ ಆಟದ ಮೈದಾನದ ಅನುಭವಗಳನ್ನ ಜ್ಞಾಪಿಸ್ಕೊಳ್ಳಿ. ಒಂದು ಕಾಲ್ ಚೆಂಡು ಅಂತ ಹೇಳಿದ್ರೆ ಫುಟ್ಬಾಲ್. ಒಂದು ಕಾಲ್ ಚೆಂಡನ್ನ ಚಲಿಸಲು ನೀವೇನ್ ಮಾಡ್ತೀರಾ? ಚಲಿಸುತ್ತಿರುವಂತಹ ಚೆಂಡು ಮತ್ತಷ್ಟು ವೇಗವಾಗಿ ಚಲಿಸಲು ಏನ್ ಮಾಡ್ತೀರಾ? ಗೋಲ್ ಕೀಪರ್ ಚೆಂಡನ್ನ ಹೇಗ್ ತಡಿತಾನೆ? ಹಾಕಿ ಆಟಗಾರನು ಹಾಕಿ ಸ್ಟಿಕ್ ನ ಹೊಡೆತದಿಂದ ಚೆಂಡಿನ ದಿಕ್ಕನ್ನ ಹೇಗೆ ಬದಲಾಯಿಸುತ್ತಾನೆ? ಬ್ಯಾಟ್ಸ್ಮನ್ ಹೊಡೆತದಿಂದ ಚೆಂಡನ್ನು ಕ್ಷೇತ್ರದ ರಕ್ಷಕರು ಹೇಗೆ ತಡೆಯುತ್ತಾರೆ? ಕ್ರಿಕೆಟ್ ಅನ್ನ ನೆನಪಿಸ್ಕೊಬಹುದು. ಈ ಎಲ್ಲಾ ಸಂದರ್ಭಗಳಲ್ಲೂ ಚೆಂಡನ್ನ ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸುವಂತೆ ಮಾಡಲಾಗುತ್ತದೆ. ಸೊ ಇಲ್ಲಿ ಒಂದು ವೇಗ, ಒಂದು ಸ್ಪೀಡ್ ಅನ್ನೋದನ್ನ ನಾವು ಕಾಣ್ತಾ ಹೋಗ್ಬಹುದು, ಅಥವಾ ನಿಧಾನ, ಅವನ್ನ ನಿಧಾನ ಮಾಡಬಹುದು, ಅಥವಾ ಒಂದು ಸ್ಲೋ ಮೋಷನ್ ನಲ್ಲಿ ಅವು ಹೋಗುವಂತೆ ನಾವು ಮಾಡಬಹುದು. ಚೆಂಡನ್ನ ಒದ್ದಾಗ, ತಳ್ಳಿದಾಗ, ಎಸೆದಾಗ ಅಥವಾ ಹೊಡೆದಾಗ ಚೆಂಡಿನ ಮೇಲೆ ಬಲ ಪ್ರಯೋಗವಾಗುತ್ತದೆ. ಏನಾಗುತ್ತದೆ? ಬಲ ಪ್ರಯೋಗವಾಗುತ್ತದೆ. ಅದೇ ಚೆಂಡನ್ನ ಬಲ ಅಂತ ಕರಿತೀವಿ. ಹಾಗಾದ್ರೆ ಬಲ ಅಂತ ಹೇಳಿದ್ರೆ ಏನು? ಇದನ್ನ ಪ್ರಯೋಗಿಸಲ್ಪಟ್ಟ ವಸ್ತುಗಳ ಮೇಲೆ ಇದು ಎಂತಹ ಪರಿಣಾಮವನ್ನ ಉಂಟುಮಾಡ್ತದೆ? ಇಂಥ ಎಲ್ಲಾ ಪ್ರಶ್ನೆಗಳಿಗೆ ಈ ಒಂದು ಅಧ್ಯಾಯದಲ್ಲಿ ಬಲ ಮತ್ತು ಒತ್ತಡ ಅಲ್ಲಿ ನಾವು ಕಂಡುಕೊಳ್ಳೋಣ ಉತ್ತರವನ್ನ. ತಿಳಿತಾ? ಸೊ ಇದೊಂದು ಚುಟುಕಾದಂತಹ ಇಂಟ್ರೊಡಕ್ಷನ್, ಒಂದು ಸ್ವಗತ ಈ ಒಂದು ಪಠ್ಯದ ಕುರಿತಾಗಿ ಇತ್ತು. ಮತ್ತಷ್ಟು ಈ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಅಧ್ಯಯನ ಮಾಡ್ತಾ ಹೋಗೋಣ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಆಸಕ್ತಿದಾಯಕ ವಿಷಯಗಳು ಸಿಮ್ಯುಲೇಷನ್ ಮೂಲಕ ಕಲಿತಾ ಹೋಗೋಣ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನ ಮುಗಿಸುವಂತಹ ಸಮಯವಾಯ್ತು. ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಮರು ಅರಣ್ಯೀಕರಣ ಹಾಗೂ ಕಾಗದ ಪತ್ರವನ್ನ ಹೇಗೆ ನಾವು ಮರುಬಳಕೆ ಮಾಡ್ತಾ ಹೋಗಬಹುದು, ಮತ್ತೆ ಪಂಚಮಡಿ ರಿಸರ್ವ್ಸ್, ಇವುಗಳ ಬಗ್ಗೆ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ಕ್ಲಾಸ್ ನಲ್ಲಿ ನೀವು ಇವುಗಳ ಜೊತೆಗೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿಗೂ ಪ್ರಿಪೇರ್ ಆಗ್ತಾ ಬರ್ಬೇಕು. ಇವತ್ತು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಯಾವೊಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಪ್ರಿಪೇರ್ ಆಗ್ತಾ ಬರ್ತೀರಾ? ಈಗ ಲೋಹಗಳು ಮತ್ತು ಅಲೋಹಗಳು ಆಗಿದೆ ಅಲ್ವಾ? ಸೊ ಮುಂದಿನ ಕ್ಲಾಸ್ ನಲ್ಲಿ ನೀವು ಯಾವ ಒಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಅಂದ್ರೆ
ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 75ರಿಂದ 85 ಪೇಜ್ ವರೆಗೂ ಇರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಮುಂದಿನ ಕ್ಲಾಸ್ ಅಂದ್ರೆ ಮುಂದಿನ ಸೋಮವಾರ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತಿನ ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.